ಪ್ರಧಾನಿ ಮೋದಿ ಭೇಟಿಯಾದ ಯುಕೆ ರಾಯಭಾರಿ, ಬ್ರಿಟಿಷ್ ಹೈಕಮಿಷನರ್ ನಿಂಡಿ ಕ್ಯಾಮ್ರೂನ್ ಭೇಟಿಯಾದ ಗುಜರಾತ್ನ ಅಹಮದಾಬಾದ್ನಲ್ಲಿ ಭೇಟಿಯಾಗಿದ್ದಾರೆ. ಚರ್ಚೆ ಮಾಡಿದ್ದಾರೆ. ಏರ್ ಇಂಡಿಯಾ ವಿಮಾನ ದುರಂತದ ಸಂಬಂಧ ಚರ್ಚೆ ಮಾಡಿದ್ದಾರೆ. ವಿಮಾನ ದುರಂತದಲ್ಲಿ ಬ್ರಿಟಿಷ್ ಪ್ರಜೆಗಳು ಮೃತರಾಗಿದ್ದರು. ಸುಮಾರು 53 ಜನ ಬ್ರಿಟಿಷ್ ಪ್ರಜೆಗಳು ಮೃತಪಟ್ಟಿದ್ರು. ಬ್ರಿಟನ್ನವರು 53 ಜನ ಇದರಲ್ಲಿ ಮೃತಪಟ್ಟಿದ್ರು. ಈಗ ಬ್ರಿಟಿಷ್ ಹೈಕಮಿಷನರ್ ಲಿಂಡಿ ಕ್ಯಾಮ್ರೂನ್ ಭೇಟಿಯಾಗಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಭೀಕರವಾದಂತಹ ದುರಂತ, ಭೀಕರವಾದಂತಹ ಈ ಅಪಘಾತದಲ್ಲಿ ಸುಮಾರು 265 ಜನ ಮೃತಪಟ್ಟಿದ್ದಾರೆ. ಇದರಲ್ಲಿ ಬ್ರಿಟನ್ನ ಸುಮಾರು 53 ಜನ ಮೃತಪಟ್ಟಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಭಾರತದ 169 ಜನ ಮೃತಪಟ್ಟಿದ್ದಾರೆ. ಒಟ್ಟಾರೆ ಇಲ್ಲಿಯವರೆಗೂ ಕೂಡ ಆ ವಿಮಾನದಲ್ಲಿ ಇದ್ದವರು 241 ಜನ. ಮಿರಾಕಲ್ ಅನ್ನುವಂತೆ ಓರ್ವ ಇದರಲ್ಲಿ ಬಚಾವಾಗಿದ್ದಾನೆ. ಆತ ಈಗ ಆ ಭೀಕರತೆಯನ್ನ ಬಿಚ್ಚಿಡ್ತಾ ಇದ್ದಾನೆ. ಏನಾಯ್ತು ಆ ಸಮಯಕ್ಕೆ, ಏನು ಎತ್ತ, ಆ ದುರಂತದಲ್ಲಿ ನಾನು ಹೇಗೆ ಬಚಾವಾಗಿ ಬಂದೆ ಅನ್ನೋದನ್ನೇ ಹೇಳ್ತಾ ಇದ್ದಾನೆ. ಇದರ ನಡುವೆ ಬ್ರಿಟನ್ನ ರಾಯಭಾರಿ ಈಗ ಗುಜರಾತ್ಗೆ ಬಂದು ಅಹಮದಾಬಾದ್ನಲ್ಲಿ ಈ ದುರಂತದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. 53 ಜನ ಬ್ರಿಟನ್ನ ಪ್ರಜೆಗಳು ಮೃತಪಟ್ಟಿರೋದ್ರ ಬಗ್ಗೆ ಅವರ ಮಾಹಿತಿಯನ್ನ ಈಗ ಕಲೆ ಹಾಕ್ತಾ ಇದ್ದಾರೆ. ಹೇಗಾಯ್ತು ಹಾಗಾದ್ರೆ ದುರಂತ? ದಿಢೀರ್ ಅಂತ ಹೇಳಿ ಈ ದುರಂತ ಸಂಭವಿಸೋದಕ್ಕೆ ಏನ್ ಕಾರಣ? ಬ್ಲಾಕ್ ಬಾಕ್ಸ್ ಪತ್ತೆ ಆಗಿದೆ. ಇದರಿಂದ ಈ ದುರಂತಕ್ಕೆ ಏನ್ ಕಾರಣ, ಹೇಗಾಯ್ತು, ಯಾವುದರಿಂದ ಆಯ್ತು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗೋದಕ್ಕೆ ಏನು ಕಾರಣ, ಆ ಸಮಯದಲ್ಲಿ ಪೈಲಟ್ ಏನ್ ಮಾಡಿದ್ರು, ಇದೆಲ್ಲವೂ ಕೂಡ ಎಲ್ಲರಿಗೂ ಇರುವಂತ ಕುತೂಹಲ. ಇದ್ರ ಬಗ್ಗೆ ನಮ್ಮ ಜೊತೆಲಿ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಏರ್ ಮಾರ್ಷಲ್ ಮುರಳಿ ಅವರು ನಮ್ಮ ಜೊತೆ ಈಗ ಇದ್ದಾರೆ. ನಿವೃತ್ತ ಏರ್ ಮಾರ್ಷಲ್ ಮುರಳಿ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಾವು ನಿರಂತರವಾಗಿ ಈ ಏರ್ಕ್ರಾಫ್ಟ್ ಬಗ್ಗೆ, ಈ ದುರಂತದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರಿ ತಾವು. ಸರ್ ಪ್ರಾಥಮಿಕವಾಗಿ ನೋಡಿ, ನೀವು ಹೇಳಿದ್ರಿ ಆಲ್ರೆಡಿ, ಇಂಥದ್ದೊಂದು ದುರಂತ ಆದಾಗ ತಕ್ಷಣಕ್ಕೆ ಆ ಪೈಲಟ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ನೋಡಿ, ಇಂಥದ್ದೊಂದು ತಾಂತ್ರಿಕವಾಗಿ ಸಮಸ್ಯೆ ಆಯ್ತು ಅಂತ ಹೇಳಿದಾಗ ಆತನ ಮುಂದೆ ಏನೇನು ಅವಕಾಶಗಳಿರುತ್ತೆ ಸರ್? ನೋಡಿ, ಈ ಸಂದರ್ಭ, ಈ ಆಕ್ಸಿಡೆಂಟ್ ವಿಷಯ ಮಾತಾಡೋದಾದ್ರೆ ಆ ಪೈಲಟ್ ಮುಂದೆ ಏನು ಆಪ್ಷನ್ಸ್ ಇರಲಿಲ್ಲ. ಅವನು ಪೈಲಟ್ ಪಾಪ ಎಮರ್ಜೆನ್ಸಿ ಆಕ್ಷನ್ ತಗೊಳಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಅವನು ಸುಮ್ನೆ ಹಂಗೆ ಇದು ಬಿಟ್ಟಿಲ್ಲ. ಅವನ್ಗೆ ಯಾವಾಗ ಅವನ್ಗೆ ಲಿಫ್ಟ್ 625 ಫೀಟ್ ಇಂದ ಯಾವಾಗ ಏರ್ಕ್ರಾಫ್ಟ್ ಕೆಳಗೆ ಹೋಗಕ್ಕೆ ಶುರು ಮಾಡ್ತು, ಆಗ ಅವನು ಏರ್ಕ್ರಾಫ್ಟ್ ನ ಸ್ಟಡಿ ಮಾಡಕ್ಕೆ ಟ್ರೈ ಮಾಡಿದಾನೆ. ಏರ್ಕ್ರಾಫ್ಟ್ ಅಂಡರ್ ಕ್ಯಾರೇಜ್ ನ ರಿಟ್ರಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ದ. ಇದನ್ನ ಒಳಗೆ ರಿಟ್ರಾಕ್ಟ್ ಮಾಡಕ್ಕೆ ಒಂದು ಪ್ರಯತ್ನ ಪಟ್ಟ ಅನ್ನೋ ಮಾತು ಈಗ ನಮ್ಗೆ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ಒಂದು ಐ ವಿಟ್ನೆಸ್ ಸ್ಟೇಟ್ಮೆಂಟ್ ಪ್ರಕಾರ ಅಂಡರ್ ಕ್ಯಾರೇಜ್ ಮೇಲ್ ಹೋಗ್ತಾ ಇರೋದು ಐ ವಿಟ್ನೆಸ್ ಕೆಳಗಿಂದ ನೋಡಿದಾನೆ. ಆದರೆ ಅದು ಕೆಲವು ಕ್ಷಣದಲ್ಲಿ, ಕೆಲವು ಸೆಕೆಂಡ್ ಅಲ್ಲಿ ಅದೇನಾಗಿದೆ, ಏರ್ಕ್ರಾಫ್ಟ್ ಹೋಗಿ ಇದನ್ನ ಬಿಜಿ ಹಾಸ್ಪಿಟಲ್ ಹಾಸ್ಟೆಲ್ಗೆ ಹೊಡೆದಿದೆ. ಅವನಿಗೆ ಯಾವ ತರ ಅವನಿಗೆ ಇದನ್ನ ಆಕ್ಷನ್ ತಗೊಳಕ್ಕೂ ಅವನ ಹತ್ರ ಟೈಮ್ ಇರಲಿಲ್ಲ. ಅವನು ಯಾವಾಗ ಮೇಡೆ ಅಂತ ಕಾಲ್ ಕೊಟ್ಟನೋ ಅದು ಬಹಳ ಕ್ಲಿಯರ್ ಇಂಡಿಕೇಶನ್ ದಟ್ ಹಿ ಇಸ್ ಗೋಯಿಂಗ್ ಡೌನ್ ಅಂಡ್ ದೇರ್ ಇಸ್ ಗೋಯಿಂಗ್ ಟು ಬಿ ಇದು ಸಿವಿಯರ್ ಏರ್ ಕ್ರಾಶ್. ಸೊ ಅದರಿಂದ ಅವನ ಕೈಲಿ ಏನು ಮಾಡಕ್ ಆಗ್ಲಿಲ್ಲ. ನಾವು ಅದು ಒಂದು ವಿಷಯ. ಇನ್ನೊಂದು ವಿಷಯ ಏನು ಅಂದ್ರೆ, ಅವನು ಟೇಕ್ ಆಫ್ ರೋಲ್ ಕಮೆನ್ಸ್ ಮಾಡಿದಾಗ ಅವನಿಗೆ ಏರ್ಕ್ರಾಫ್ಟ್ ಸರಿಯಾಗಿತ್ತಾ, ಆ ಪ್ರಶ್ನೆ ಈಗ ಎಲ್ಲರ ತಲೆಯಲ್ಲಿ ಬರ್ತಾ ಇದೆ. ಅಂದ್ರೆ ಏರ್ಕ್ರಾಫ್ಟ್ ಅವನು ಏನ್ ಮಾಡ್ತಾನೆ, ಅವನು ಟಾರ್ಮ್ಯಾಕ್ ಇಂದ ಅವನು ಪೂರ್ತಿ ಇದನ್ನ ಟ್ಯಾಕ್ಸಿ ಮಾಡ್ಕೊಂಡ್ ಬಂದು ಏರ್ಕ್ರಾಫ್ಟ್ 2-3 ಎಂಡ್, ಅದು 2-3 ಎಂಡ್ ಅಲ್ಲಿ ಇದೆಲ್ಲ ಗಲಾಟೆ ಆಗಿರೋದು. 2-3 ಎಂಡ್ ಅಲ್ಲಿ ಅವನು ಏರ್ಕ್ರಾಫ್ಟ್ ನ ಲೈನ್ ಅಪ್ ಮಾಡಿ ATC ಮಾತಾಡ್ತಾನೆ. ಟೇಕ್ ಆಫ್ ಅವ್ರ ಪರ್ಮಿಷನ್ ಕೊಟ್ಟಾಗ ಏರ್ಕ್ರಾಫ್ಟ್ ಟೇಕ್ ಆಫ್ ಆಗಕ್ ಶುರು ಆಗುತ್ತೆ. ಇದೇ 2-3 ಎಂಡ್ ಅಂತ ಅನ್ಕೋಣ ನಾವು. ಈಗ ಇದು ಫುಲ್ ಏರ್ಕ್ರಾಫ್ಟ್ ತಿರ್ಕೊಂಡ್ ಬಂದು ಈ 2-3 ಎಂಡ್ ಅಲ್ಲಿ ಲೈನ್ ಅಪ್ ಆಗಿದೆ. ಈಗ ಏರ್ಕ್ರಾಫ್ಟ್ ರೆಡಿ ಆಗಿದೆ ಇದು ಟೇಕ್ ಆಫ್ ರೋಲ್ಗೆ. ATC ಟೇಕ್ ಆಫ್ ರೋಲ್ಗೆ ಅನುಮತಿ ಕೊಟ್ಟಿದೆ. ಆಗ ಇದೇನಾಗತ್ತೆ, ಏರ್ಕ್ರಾಫ್ಟ್ ಮುಂದೆ ಹೋಗುತ್ತೆ. ಈ ಕ್ಷಣದಲ್ಲಿ ಅಂದ್ರೆ ಏರ್ಕ್ರಾಫ್ಟ್ ಮುಂದೆ ಹೋಗಕ್ಕೆ ಯಾವ ತರ ಸಾಧ್ಯ? ಫುಲ್ ಥ್ರಾಟಲ್
ಆಮೇಲೆ ಇದು ಕ್ರೂಸ್ ಫ್ಲಾಪ್ಸ್ 5 ಡಿಗ್ರಿ ಡೌನ್. ಈಗ ಈ ಕಾನ್ಫಿಗರೇಷನ್ ಏರ್ಕ್ರಾಫ್ಟ್ ಮುಂದೆ ಹೋಗ್ತಾ ಇದೆ. ಆ ಟೈಮಲ್ಲಿ ಅವನ್ಗೆ ಏನಾದ್ರು ತೊಂದರೆಗಳು ಕಾಣಿಸ್ತಾ ಏರ್ಕ್ರಾಫ್ಟ್ ಇಂಜಿನ್ ನಲ್ಲಿ ಅನ್ನೋದನ್ನ ಈಗ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬೋರ್ಡ್ ಈಗ ಅವರು ಈ ಮಾತನ್ನ ನೋಡ್ತಾ ಇರಬಹುದು. ನಾವಾಗಿದ್ರೆ ಫಸ್ಟ್ ಅದನ್ನ ನೋಡ್ತಾ ಇದ್ವಿ. ಅವನು ಟೇಕ್ ಆಫ್ ರೋಲ್ ಅವನು ಮಾಡುವಾಗ ಅವನಿಗೇನಾದ್ರು ಇಂಡಿಕೇಶನ್ ಕಾಣಿಸ್ತಾ, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಯಾವ ತರ ಬೇಕಾಗ್ಲಿ ಇಂಡಿಕೇಶನ್, ಇಂಜಿನ್ ಪರ್ಫಾರ್ಮೆನ್ಸ್ ಅಲ್ಲಿ ಏನಾದ್ರು ವ್ಯತ್ಯಾಸ ಕಾಣಿಸ್ತಾ, ಎಲೆಕ್ಟ್ರಿಕಲ್ ಸಿಸ್ಟಮ್ಸ್ ಏರ್ಕ್ರಾಫ್ಟ್ ಎಲೆಕ್ಟ್ರಿಕಲ್ ಸಿಸ್ಟಮ್ಸ್ ಅಲ್ಲಿ ಅದರ ಪರ್ಫಾರ್ಮೆನ್ಸ್ ಅಲ್ಲಿ ವ್ಯತ್ಯಾಸ ಕಾಣಿಸ್ತಾ, ಅಥವಾ ಅವನಿಗೇನಾದ್ರು ಬ್ಯಾಟರಿ ಸಿಸ್ಟಮ್ಸ್ಗೆ ಸ್ಟ್ಯಾಂಡ್ ಬೈ ಸಿಸ್ಟಮ್ಗೆ ಏನಾದ್ರು ಸ್ವಿಚ್ ಆನ್ ತಾನೇ ಹೊಟ್ಟೋಯ್ತಾ ಇದು ಏರ್ಕ್ರಾಫ್ಟ್ ಸಿಸ್ಟಮ್, ಅಥವಾ ಫ್ಲೈ ಬೈ ವೈರ್ ಸಿಸ್ಟಮ್ ಅಲ್ಲಿ ಏನಾದ್ರು ತೊಂದರೆ ಕಾಣಿಸ್ತಾ, ಇದೇನಾದ್ರು ತೊಂದರೆ ಕಾಣಿಸಿದ್ರೆ ಅವನು ಆರಾಮವಾಗಿ ಹಿ ಕುಡ್ ಹ್ಯಾವ್ ಅಬಾರ್ಟೆಡ್ ದ ಟೇಕ್ ಆಫ್. ಅವನು ಅಲ್ಲೇ ಅಬಾರ್ಟ್ ಮಾಡಬಹುದಾಗಿತ್ತು. ಟೇಕ್ ಆಫ್ ಯಾವ ತರ ತೊಂದರೆನೂ ಆಗ್ತಾ ಇರಲಿಲ್ಲ. ಸೊ ಇದು ಅವನು ಟೇಕ್ ಆಫ್ ರೋಲ್ ಮುಂದುವರಿಸಿ ಅವನು ಲಿಫ್ಟ್ ಆಫ್ ಮಾಡೋ ತನಕ ಅವನಿಗೆ ಏನು ತೊಂದರೆ ಆಗಿಲ್ಲ ಅಂತ ಈಗ ನಾವು ಅನ್ಕೋಬೇಕಷ್ಟೇ. ಯಾಕಂದ್ರೆ ಅವನು ಲಿಫ್ಟ್ ಆಫ್ ಮಾಡ್ಬಿಡ್ಯಾನೆ, 625 ಅಡಿ ಮೇಲೆ ಹೋಗಿದಾನೆ, ಆಗ ಅವನಿಗೆ ಏರ್ಕ್ರಾಫ್ಟ್ ಕೆಳಗೆ ಸಿಂಕ್ ಆಗ್ತಾ ಇರೋದು ಗೊತ್ತಾಗತ್ತೆ. ಸೊ ಅವನು ನೆಲದ ಮೇಲೆ ಇದ್ದಿದ್ರೆ ಲಿಫ್ಟ್ ಆಫ್ ಆಗದೆ ಅವನು ಅಬಾರ್ಟ್ ಮಾಡಬಹುದಾಗಿತ್ತು. ಸೊ ಆಗ ಅವನು ಏನಾರು ಈ ತರ ವಾರ್ನಿಂಗ್ಸ್ ಬಂದಾಗ ಇಗ್ನೋರ್ ಮಾಡದ್ ನಾವು ವಾರ್ನಿಂಗ್ಸ್ ಅನ್ನೋ ವಿಷಯನು ಈಗ ಬರುತ್ತೆ, ಇನ್ವೆಸ್ಟಿಗೇಷನ್ ಬರುತ್ತೆ. ಅವೆಲ್ಲ DFDR ಇಂದ ಬಹಳ ಸುಲಭವಾಗಿ ಕಂಡುಹಿಡಿಬಹುದು. ಸರ್, ಈಗ ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ಏನಾದ್ರೂ ಟೆಕ್ನಿಕಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಆದ್ರೆ ಅದು ಗೊತ್ತಾಗತ್ತಲ್ವಾ? ಅಂದ್ರೆ ನೀವ್ ಹೇಳಿದ್ರಿ ಅದು ವಾರ್ನಿಂಗ್ಸ್ ಬರುತ್ತೆ, ಅಥವಾ ಅದರಲ್ಲಿ ಕೆಲವು ಲೋಪದೋಷಗಳಿರೋದು ಆರಂಭದಲ್ಲೇ ಗೊತ್ತಾಗುತ್ತೆ. ಸಡನ್ ಆಗಿ ಏನಾಗೋದು ಅಲ್ವಾ? ಅದು ಹೆಂಗ್ ಸರ್ ಅದು? ಹಾಗಾದ್ರೆ ಟೇಕ್ ಆಫ್ ಆಗುವಂತ ರನ್ವೇ ಇಂದ ಮೇಲಕ್ಕೆ ಹಾರತ್ತಲ್ವಾ? ಆ ಸಮಯದಲ್ಲಿ ಎಷ್ಟು ಸ್ಪೀಡ್ ನಲ್ಲಿ ಇರುತ್ತೆ ವಿಮಾನ ಸರ್? ನೋಡಿ, ಅದು 120ರಿಂದ 150 ನಾಟ್ ತನಕ ಅದರ ಸ್ಪೀಡ್ ಬಂದಿರುತ್ತೆ ಫುಲ್ ಥ್ರಾಟಲ್. ನೋಡಿ, ಒಂದೊಂದು ಇಂಜಿನ್ GE NX 1B ಇಂಜಿನ್ಗೆ 70,000 ಪೌಂಡ್ ಥ್ರಸ್ಟ್, 2 ಇಂಜಿನ್ ಆ ತರ, ಅಂದ್ರೆ 1,40,000 ಪೌಂಡ್ ಥ್ರಸ್ಟ್, ಸಿಕ್ಕಾಪಟ್ಟೆ ಪವರ್ಫುಲ್ ಇಂಜಿನ್ಸ್. ಅವನ್ಗೆ ಏನಾದ್ರೂ ಒಂದ್ ಸಮಯ ಈ ತರ ಫೇಲ್ಯೂರ್ ಇಂಡಿಕೇಶನ್ ವಾರ್ನಿಂಗ್ ಬಂದಿದ್ರೆ ಅದು ಇದನ್ನ ರನ್ವೇ ಮೇಲೆ ರೋಲ್ ಮಾಡ್ತಾ ಇರುವಾಗ ಅವನ್ಗೆ ಬೇಕಾದಷ್ಟು ಟೈಮ್ ಇತ್ತು. ಅವನು ಹಿ ಕುಡ್ ಹ್ಯಾವ್ ಅಬಾರ್ಟೆಡ್ ದ ಟೇಕ್ ಆಫ್. ಅಬಾರ್ಟ್ ಅಂದ್ರೇನು? ಸುಮ್ನೆ ಥ್ರಾಟಲ್ ನ ಅವನು ಹಿಂದೆ ತಗೊಂಡು ಹೋಗಿ ಇಂಜಿನ್ಸ್ ನ ಕಟ್ ಆಫ್ ಮಾಡ್ತಾನೆ. ಆಮೇಲೆ ಏರ್ಕ್ರಾಫ್ಟ್ ಬ್ರೇಕ್ಸ್ ಇದನ್ನ ಫ್ಲಾಪ್ ಬ್ರೇಕ್ಸ್ ನ ಅಪ್ಲೈ ಮಾಡ್ತಾನೆ, ಏರ್ಕ್ರಾಫ್ಟ್ ನ ತಂದು ನಿಲ್ಲಿಸ್ತಾನೆ ಏರ್ಕ್ರಾಫ್ಟ್ ಎಂಡ್ ಅಲ್ಲಿ. ಸೊ ಅದು ಅವನಿಗೆ ಏನಾದ್ರು ಅವನು ಇಂಡಿಕೇಶನ್ಸ್ ಬಂದಿದ್ರು ಅದನ್ನ ಕಡೆಗಣಿಸದ್ನ ಅದು ಗೊತ್ತಿಲ್ಲ ನಮ್ಗೆ. ಅವನೇನಾದ್ರು ಇಂಡಿಕೇಶನ್ಸ್ ನ ಇದನ್ನ ಪರವಾಗಿಲ್ಲ, ಐ ಕ್ಯಾನ್ ಸ್ಟಿಲ್ ಟೇಕ್ ಆಫ್ ಅಂತ ಏನಾದ್ರು ಅವನು ಯೋಚನೆ ಮಾಡದ್ನ ಇದು ಗೊತ್ತಿಲ್ಲ. ಆದ್ರೆ ನನಗನ್ಸತ್ತೆ ಈ ಪೈಲಟ್ 8,200 hours ಆಫ್ ಫ್ಲೈಯಿಂಗ್ ಅವರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರೋ ಪೈಲಟ್ ಆ ತರ ಒಂದು ತಪ್ಪು ಮಾಡಲ್ಲ. ಅವನು ಇಸ್ ಅ ವೆರಿ ಎಕ್ಸ್ಪೀರಿಯನ್ಸ್ ಪೈಲಟ್. ಅವನು ಒಂದು ಚಿಕ್ಕ ಲೋಪದೋಷ ಅಂತ ನೀವೇನ್ ಹೇಳಿದ್ರೆ, ಒಂದು ಚಿಕ್ಕ ಫಾಲ್ಟ್ ಇಂಡಿಕೇಶನ್ ಬಂದ್ರು ಅವನಿಗೆ ಈ ವುಡ್ ಹ್ಯಾವ್ ಆಕ್ಚುಲಿ ಅವನು ವುಡ್ ಹ್ಯಾವ್ ಟೇಕನ್ ಆಕ್ಷನ್, ಅಥವಾ ಅವನು ವುಡ್ ಹ್ಯಾವ್ ಕಮ್ಯುನಿಕೇಟೆಡ್ ADC. ಈ ತರ ನನಗೆ ಇದನ್ನ ವಾರ್ನಿಂಗ್ ಪ್ಯಾನಲ್ ಅಲ್ಲಿ ವಾರ್ನಿಂಗ್ ಬರ್ತಾ ಇದೆ, ಇದು ಐ ವಿಲ್ ಅಬಾರ್ಟ್ ಟೇಕ್ ಆಫ್ ಅಂತ ಅವರು ದೇ ವುಡ್ ಹ್ಯಾವ್ ಟೋಲ್ಡ್ ಹಿಮ್ ಅಬಾರ್ಟ್ ಅಂತ ದೇ ವುಡ್ ಹ್ಯಾವ್ ಗಿವನ್ ಹಿಮ್ ಇದು ಇನ್ಸ್ಟ್ರಕ್ಷನ್ಸ್ ಕೊಟ್ಟು. ಪ್ರಧಾನಿ ಮೋದಿ ಭೇಟಿಯಾದ UK ರಾಯಭಾರಿ, ಬ್ರಿಟಿಷ್ ಹೈ ಕಮಿಷನರ್ ನಿಂಡಿ ಕ್ಯಾಮ್ರೂನ್ ಭೇಟಿಯಾದ ಗುಜರಾತ್ನ ಅಹಮದಾಬಾದ್ನಲ್ಲಿ ಭೇಟಿಯಾಗಿದ್ದಾರೆ. ಚರ್ಚೆ ಮಾಡಿದ್ದಾರೆ. ಏರ್ ಇಂಡಿಯಾ ವಿಮಾನ ದುರಂತದ ಸಂಬಂಧ ಚರ್ಚೆ ಮಾಡಿದ್ದಾರೆ. ವಿಮಾನ ದುರಂತದಲ್ಲಿ ಬ್ರಿಟಿಷ್ ಪ್ರಜೆಗಳು ಮೃತರಾಗಿದ್ರು. ಸುಮಾರು 53 ಜನ ಬ್ರಿಟಿಷ್ ಪ್ರಜೆಗಳು ಮೃತಪಟ್ಟಿದ್ರು. ಬ್ರಿಟನ್ನವರು 53 ಜನ ಇದರಲ್ಲಿ ಮೃತಪಟ್ಟಿದ್ರು. ಈಗ ಬ್ರಿಟಿಷ್ ಹೈಕಮಿಷನರ್ ಲಿಂಡಿ ಕ್ಯಾಮ್ರೂನ್ ಭೇಟಿಯಾಗಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಭೀಕರವಾದಂತಹ ದುರಂತ, ಭೀಕರವಾದಂತಹ ಈ ಅಪಘಾತದಲ್ಲಿ ಸುಮಾರು 265 ಜನ ಮೃತಪಟ್ಟಿದ್ದಾರೆ. ಇದರಲ್ಲಿ ಬ್ರಿಟನ್ನ ಸುಮಾರು 53 ಜನ ಮೃತಪಟ್ಟಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಭಾರತದ 169 ಜನ ಮೃತಪಟ್ಟಿದ್ದಾರೆ. ಒಟ್ಟಾರೆ
ಇಲ್ಲಿಯವರೆಗೂ ಕೂಡ ಆ ವಿಮಾನದಲ್ಲಿ ಇದ್ದವರು 241 ಜನ. ಮಿರಾಕಲ್ ಅನ್ನುವಂತೆ ಓರ್ವ ಇದರಲ್ಲಿ ಬಚಾವಾಗಿದ್ದಾನೆ. ಆತ ಈಗ ಆ ಭೀಕರತೆಯನ್ನ ಬಿಚ್ಚಿಡ್ತಾ ಇದ್ದಾನೆ. ಏನಾಯ್ತು ಆ ಸಮಯಕ್ಕೆ ಏನು ಎತ್ತ, ಆ ದುರಂತದಲ್ಲಿ ನಾನು ಹೇಗೆ ಬಚಾವಾಗಿ ಬಂದೆ ಅನ್ನೋದನ್ನೇ ಹೇಳ್ತಾ ಇದ್ದಾನೆ. ಇದರ ನಡುವೆ ಬ್ರಿಟನ್ನ ರಾಯಭಾರಿ ಈಗ ಗುಜರಾತ್ಗೆ ಬಂದು ಅಹಮದಾಬಾದ್ನಲ್ಲಿ ಈ ದುರಂತದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. 53 ಜನ ಬ್ರಿಟನ್ನ ಪ್ರಜೆಗಳು ಮೃತಪಟ್ಟಿರೋದ್ರ ಬಗ್ಗೆ ಅವರ ಮಾಹಿತಿಯನ್ನ ಈಗ ಕಲೆ ಹಾಕ್ತಾ ಇದ್ದಾರೆ. ಹೇಗಾಯ್ತು ಹಾಗಾದ್ರೆ ದುರಂತ? ದಿಢೀರ್ ಅಂತ ಹೇಳಿ ಈ ದುರಂತ ಸಂಭವಿಸೋದಕ್ಕೆ ಏನ್ ಕಾರಣ? ಬ್ಲಾಕ್ ಬಾಕ್ಸ್ ಪತ್ತೆ ಆಗಿದೆ. ಇದರಿಂದ ಈ ದುರಂತಕ್ಕೆ ಏನ್ ಕಾರಣ, ಹೇಗಾಯ್ತು, ಯಾವುದರಿಂದ ಆಯ್ತು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗೋದಕ್ಕೆ ಏನು ಕಾರಣ, ಆ ಸಮಯದಲ್ಲಿ ಪೈಲಟ್ ಏನ್ ಮಾಡಿದ್ರು, ಇದೆಲ್ಲವೂ ಕೂಡ ಎಲ್ಲರಿಗೂ ಇರುವಂತ ಕುತೂಹಲ. ಇದ್ರ ಬಗ್ಗೆ ನಮ್ಮ ಜೊತೆಲಿ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಏರ್ ಮಾರ್ಷಲ್ ಮುರಳಿ ಅವರು ನಮ್ಮ ಜೊತೆ ಈಗ ಇದ್ದಾರೆ. ನಿವೃತ್ತ ಏರ್ ಮಾರ್ಷಲ್ ಮುರಳಿ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಾವು ನಿರಂತರವಾಗಿ ಈ ಏರ್ಕ್ರಾಫ್ಟ್ ಬಗ್ಗೆ, ಈ ದುರಂತದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರಿ ತಾವು. ಸರ್ ಪ್ರಾಥಮಿಕವಾಗಿ ನೋಡಿ, ನೀವು ಹೇಳಿದ್ರಿ ಆಲ್ರೆಡಿ, ಇಂಥದ್ದೊಂದು ದುರಂತ ಆದಾಗ ತಕ್ಷಣಕ್ಕೆ ಆ ಪೈಲಟ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ನೋಡಿ, ಇಂಥದ್ದೊಂದು ತಾಂತ್ರಿಕವಾಗಿ ಸಮಸ್ಯೆ ಆಯ್ತು ಅಂತ ಹೇಳಿದಾಗ ಆತನ ಮುಂದೆ ಏನೇನು ಅವಕಾಶಗಳಿರುತ್ತೆ ಸರ್? ನೋಡಿ, ಈ ಸಂದರ್ಭ, ಈ ಆಕ್ಸಿಡೆಂಟ್ ವಿಷಯ ಮಾತಾಡೋದಾದ್ರೆ ಆ ಪೈಲಟ್ ಮುಂದೆ ಏನು ಆಪ್ಷನ್ಸ್ ಇರಲಿಲ್ಲ. ಅವನು ಪೈಲಟ್ ಪಾಪ ಎಮರ್ಜೆನ್ಸಿ ಆಕ್ಷನ್ ತಗೊಳಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಅವನು ಸುಮ್ನೆ ಹಂಗೆ ಇದು ಬಿಟ್ಟಿಲ್ಲ. ಅವನ್ಗೆ ಯಾವಾಗ ಅವನ್ಗೆ ಲಿಫ್ಟ್ 625 ಫೀಟ್ ಇಂದ ಯಾವಾಗ ಏರ್ಕ್ರಾಫ್ಟ್ ಕೆಳಗೆ ಹೋಗಕ್ಕೆ ಶುರು ಮಾಡ್ತು, ಆಗ ಅವನು ಏರ್ಕ್ರಾಫ್ಟ್ ನ ಸ್ಟಡಿ ಮಾಡಕ್ಕೆ ಟ್ರೈ ಮಾಡಿದಾನೆ. ಏರ್ಕ್ರಾಫ್ಟ್ ಅಂಡರ್ ಕ್ಯಾರೇಜ್ ನ ರಿಟ್ರಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ದ. ಇದನ್ನ ಒಳಗೆ ರಿಟ್ರಾಕ್ಟ್ ಮಾಡಕ್ಕೆ ಒಂದು ಪ್ರಯತ್ನ ಪಟ್ಟ ಅನ್ನೋ ಮಾತು ಈಗ ನಮ್ಗೆ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ಒಂದು ಐ ವಿಟ್ನೆಸ್ ಸ್ಟೇಟ್ಮೆಂಟ್ ಪ್ರಕಾರ ಅಂಡರ್ ಕ್ಯಾರೇಜ್ ಮೇಲ್ ಹೋಗ್ತಾ ಇರೋದು ಐ ವಿಟ್ನೆಸ್ ಕೆಳಗಿಂದ ನೋಡಿದಾನೆ. ಆದರೆ ಅದು ಕೆಲವು ಕ್ಷಣದಲ್ಲಿ, ಕೆಲವು ಸೆಕೆಂಡ್ ಅಲ್ಲಿ ಅದೇನಾಗಿದೆ, ಏರ್ಕ್ರಾಫ್ಟ್ ಹೋಗಿ ಇದನ್ನ ಬಿಜಿ ಹಾಸ್ಪಿಟಲ್ ಹಾಸ್ಟೆಲ್ಗೆ ಹೊಡೆದಿದೆ. ಅವನಿಗೆ ಯಾವ ತರ ಅವನಿಗೆ ಇದನ್ನ ಆಕ್ಷನ್ ತಗೊಳಕ್ಕೂ ಅವನ ಹತ್ರ ಟೈಮ್ ಇರಲಿಲ್ಲ. ಅವನು ಯಾವಾಗ ಮೇಡೆ ಅಂತ ಕಾಲ್ ಕೊಟ್ನೋ ಅದು ಬಹಳ ಕ್ಲಿಯರ್ ಇಂಡಿಕೇಶನ್ ದಟ್ ಹಿ ಇಸ್ ಗೋಯಿಂಗ್ ಡೌನ್ ಅಂಡ್ ದೇರ್ ಇಸ್ ಗೋಯಿಂಗ್ ಟು ಬಿ ಇದು ಸಿವಿಯರ್ ಏರ್ ಕ್ರಾಶ್. ಸೊ ಅದರಿಂದ ಅವನ ಕೈಲಿ ಏನು ಮಾಡಕ್ ಆಗ್ಲಿಲ್ಲ. ನಾವು ಅದು ಒಂದು ವಿಷಯ. ಇನ್ನೊಂದು ವಿಷಯ ಏನು ಅಂದ್ರೆ, ಅವನು ಟೇಕ್ ಆಫ್ ರೋಲ್ ಕಮೆಂಟ್ಸ್ ಮಾಡಿದಾಗ ಅವನಿಗೆ ಏರ್ಕ್ರಾಫ್ಟ್ ಸರಿಯಾಗಿತ್ತಾ, ಆ ಪ್ರಶ್ನೆ ಈಗ ಎಲ್ಲರ ತಲೆಯಲ್ಲಿ ಬರ್ತಾ ಇದೆ. ಅಂದ್ರೆ ಏರ್ಕ್ರಾಫ್ಟ್ ಅವನು ಏನ್ ಮಾಡ್ತಾನೆ, ಅವನು ಟಾರ್ಮ್ಯಾಕ್ ಇಂದ ಅವನು ಪೂರ್ತಿ ಇದನ್ನ ಟ್ಯಾಕ್ಸಿ ಮಾಡ್ಕೊಂಡ್ ಬಂದು ಏರ್ಕ್ರಾಫ್ಟ್ 2-3 ಎಂಡ್, ಅದು 2-3 ಎಂಡ್ ಅಲ್ಲಿ ಇದೆಲ್ಲ ಗಲಾಟೆ ಆಗಿರೋದು. 2-3 ಎಂಡ್ ಅಲ್ಲಿ ಅವನು ಏರ್ಕ್ರಾಫ್ಟ್ ನ ಲೈನ್ ಅಪ್ ಮಾಡಿ ATC ಮಾತಾಡ್ತಾನೆ. ಟೇಕ್ ಆಫ್ ಅವ್ರ ಪರ್ಮಿಷನ್ ಕೊಟ್ಟಾಗ ಏರ್ಕ್ರಾಫ್ಟ್ ಟೇಕ್ ಆಫ್ ಆಗಕ್ ಶುರು ಆಗುತ್ತೆ. ಇದೇ 2-3 ಎಂಡ್ ಅಂತ ಅನ್ಕೋಣ ನಾವು. ಈಗ ಇದು ಫುಲ್ ಏರ್ಕ್ರಾಫ್ಟ್ ತಿರ್ಕೊಂಡ್ ಬಂದು ಈ 2-3 ಎಂಡ್ ಅಲ್ಲಿ ಲೈನ್ ಅಪ್ ಆಗಿದೆ. ಈಗ ಏರ್ಕ್ರಾಫ್ಟ್ ರೆಡಿ ಆಗಿದೆ ಇದು ಟೇಕ್ ಆಫ್ ರೋಲ್ಗೆ. ATC ಟೇಕ್ ಆಫ್ ರೋಲ್ಗೆ ಅನುಮತಿ ಕೊಟ್ಟಿದೆ. ಆಗ ಇದೇನಾಗತ್ತೆ, ಏರ್ಕ್ರಾಫ್ಟ್ ಮುಂದೆ ಹೋಗುತ್ತೆ. ಈ ಕ್ಷಣದಲ್ಲಿ ಅಂದ್ರೆ ಏರ್ಕ್ರಾಫ್ಟ್ ಮುಂದೆ ಹೋಗಕ್ಕೆ ಯಾವ ತರ ಸಾಧ್ಯ? ಫುಲ್ ಥ್ರಾಟಲ್, ಆಮೇಲೆ ಇದು ಕ್ರೂಸ್ ಫ್ಲಾಪ್ಸ್ 5 ಡಿಗ್ರಿ ಡೌನ್. ಈಗ ಈ ಕಾನ್ಫಿಗರೇಷನ್ ಏರ್ಕ್ರಾಫ್ಟ್ ಮುಂದೆ ಹೋಗ್ತಾ ಇದೆ. ಆ ಟೈಮಲ್ಲಿ ಅವನ್ಗೆ ಏನಾದ್ರು ತೊಂದರೆಗಳು ಕಾಣಿಸ್ತಾ ಏರ್ಕ್ರಾಫ್ಟ್ ಇಂಜಿನ್ ನಲ್ಲಿ ಅನ್ನೋದನ್ನ ಈಗ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬೋರ್ಡ್ ಈಗ ಅವರು ಈ ಮಾತನ್ನ ನೋಡ್ತಾ ಇರಬಹುದು. ನಾವಾಗಿದ್ರೆ ಫಸ್ಟ್ ಅದನ್ನ ನೋಡ್ತಾ ಇದ್ವಿ. ಅವನು ಟೇಕ್ ಆಫ್ ರೋಲ್ ಅವನು ಮಾಡುವಾಗ ಅವನಿಗೇನಾದ್ರು ಇಂಡಿಕೇಶನ್ ಕಾಣಿಸ್ತಾ, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಯಾವ ತರ ಬೇಕಾಗ್ಲಿ ಇಂಡಿಕೇಶನ್, ಇಂಜಿನ್ ಪರ್ಫಾರ್ಮೆನ್ಸ್ ಅಲ್ಲಿ ಏನಾದ್ರು ವ್ಯತ್ಯಾಸ ಕಾಣಿಸ್ತಾ, ಎಲೆಕ್ಟ್ರಿಕಲ್ ಸಿಸ್ಟಮ್ಸ್ ಏರ್ಕ್ರಾಫ್ಟ್ ಎಲೆಕ್ಟ್ರಿಕಲ್ ಸಿಸ್ಟಮ್ಸ್ ಅಲ್ಲಿ ಅದರ ಪರ್ಫಾರ್ಮೆನ್ಸ್ ಅಲ್ಲಿ ವ್ಯತ್ಯಾಸ ಕಾಣಿಸ್ತಾ, ಅಥವಾ ಅವನಿಗೇನಾದ್ರು ಬ್ಯಾಟರಿ ಸಿಸ್ಟಮ್ಸ್ಗೆ ಸ್ಟ್ಯಾಂಡ್ ಬೈ ಸಿಸ್ಟಮ್ಗೆ ಏನಾದ್ರು ಸ್ವಿಚ್ ಆನ್ ತಾನೇ ಹೊಟ್ಟೋಯ್ತಾ ಇದು ಏರ್ಕ್ರಾಫ್ಟ್ ಸಿಸ್ಟಮ್, ಅಥವಾ ಫ್ಲೈ ಬೈ ವೈರ್ ಸಿಸ್ಟಮ್ ಅಲ್ಲಿ ಏನಾದ್ರು ತೊಂದರೆ ಕಾಣಿಸ್ತಾ, ಇದೇನಾದ್ರು ತೊಂದರೆ ಕಾಣಿಸಿದ್ರೆ ಅವನು ಆರಾಮವಾಗಿ ಹಿ ಕುಡ್ ಹ್ಯಾವ್ ಅಬಾರ್ಟೆಡ್ ದ ಟೇಕ್ ಆಫ್.
ಅವನು ಅಲ್ಲೇ ಅಬಾರ್ಟ್ ಮಾಡಬಹುದಾಗಿತ್ತು. ಟೇಕ್ ಆಫ್ ಯಾವ ತರ ತೊಂದರೆನೂ ಆಗ್ತಾ ಇರಲಿಲ್ಲ. ಸೊ ಇದು ಅವನು ಟೇಕ್ ಆಫ್ ರೋಲ್ ಮುಂದುವರಿಸಿ ಅವನು ಲಿಫ್ಟ್ ಆಫ್ ಮಾಡೋ ತನಕ ಅವನಿಗೆ ಏನು ತೊಂದರೆ ಆಗಿಲ್ಲ ಅಂತ ಈಗ ಈಗ ನಾವು ಅನ್ಕೋಬೇಕಷ್ಟೇ. ಯಾಕಂದ್ರೆ ಅವನು ಲಿಫ್ಟ್ ಆಫ್ ಮಾಡ್ಬಿಡ್ಯಾನೆ, 625 ಅಡಿ ಮೇಲೆ ಹೋಗಿದಾನೆ, ಆಗ ಅವನಿಗೆ ಏರ್ಕ್ರಾಫ್ಟ್ ಕೆಳಗೆ ಸಿಂಕ್ ಆಗ್ತಾ ಇರೋದು ಗೊತ್ತಾಗತ್ತೆ. ಸೊ ಅವನು ನೆಲದ ಮೇಲೆ ಇದ್ದಿದ್ರೆ ಲಿಫ್ಟ್ ಆಫ್ ಆಗದೆ ಅವನು ಅಬಾರ್ಟ್ ಮಾಡಬಹುದಾಗಿತ್ತು. ಸೊ ಆಗ ಅವನು ಏನಾದ್ರು ಈ ತರ ವಾರ್ನಿಂಗ್ಸ್ ಬಂದಾಗ ಇಗ್ನೋರ್ ಮಾಡದ್ ನಾವು ವಾರ್ನಿಂಗ್ಸ್ ಅನ್ನೋ ವಿಷಯನು ಈಗ ಬರುತ್ತೆ, ಇನ್ವೆಸ್ಟಿಗೇಷನ್ ಬರುತ್ತೆ. ಅವೆಲ್ಲ DFDR ಇಂದ ಬಹಳ ಸುಲಭವಾಗಿ ಕಂಡುಹಿಡಿಯಬಹುದು. ಸರ್, ಈಗ ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ಏನಾದ್ರೂ ಟೆಕ್ನಿಕಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಆದ್ರೆ ಅದು ಗೊತ್ತಾಗತ್ತಲ್ವಾ? ಅಂದ್ರೆ ನೀವ್ ಹೇಳಿದ್ರಿ ಅದು ವಾರ್ನಿಂಗ್ಸ್ ಬರುತ್ತೆ ಅಥವಾ ಅದರಲ್ಲಿ ಕೆಲವು ಲೋಪದೋಷಗಳಿರೋದು ಆರಂಭದಲ್ಲೇ ಗೊತ್ತಾಗತ್ತೆ. ಸಡನ್ ಆಗಿ ಏನಾಗೋದು ಅಲ್ವಾ ಅದು? ಹೆಂಗ್ ಸರ್ ಅದು? ಹಾಗಾದ್ರೆ ಟೇಕ್ ಆಫ್ ಆಗುವಂತ ರನ್ವೇ ಇಂದ ಮೇಲಕ್ಕೆ ಹಾರತ್ತಲ್ವಾ? ಆ ಸಮಯದಲ್ಲಿ ಎಷ್ಟು ಸ್ಪೀಡ್ ನಲ್ಲಿ ಇರುತ್ತೆ ವಿಮಾನ ಸರ್? ನೋಡಿ, ಅದು 120ರಿಂದ 150 ನಾಟ್ ತನಕ ಅದರ ಸ್ಪೀಡ್ ಬಂದಿರುತ್ತೆ. ಫುಲ್ ಥ್ರಾಟಲ್ ನೋಡಿ, ಒಂದೊಂದು ಇಂಜಿನ್ GE NX 1B ಇಂಜಿನ್ಗೆ 70,000 ಪೌಂಡ್ ಥ್ರಸ್ಟ್, 2 ಇಂಜಿನ್ ಆ ತರ, ಅಂದ್ರೆ 1,40,000 ಪೌಂಡ್ ಥ್ರಸ್ಟ್, ಸಿಕ್ಕಾಪಟ್ಟೆ ಪವರ್ಫುಲ್ ಇಂಜಿನ್ಸ್. ಅವನ್ಗೆ ಏನಾದ್ರೂ ಒಂದ್ ಸಮಯ ಈ ತರ ಫೇಲ್ಯೂರ್ ಇಂಡಿಕೇಶನ್ ವಾರ್ನಿಂಗ್ ಬಂದಿದ್ರೆ ಅದು ಇದನ್ನ ರನ್ವೇ ಮೇಲೆ ರೋಲ್ ಮಾಡ್ತಾ ಇರುವಾಗ ಅವನ್ಗೆ ಬೇಕಾದಷ್ಟು ಟೈಮ್ ಇತ್ತು. ಅವನು ಹಿ ಕುಡ್ ಹ್ಯಾವ್ ಅಬಾರ್ಟೆಡ್ ದ ಟೇಕ್ ಆಫ್. ಅಬಾರ್ಟ್ ಅಂದ್ರೇನು? ಸುಮ್ನೆ ಥ್ರಾಟಲ್ ನ ಅವನು ಹಿಂದೆ ತಗೊಂಡು ಹೋಗಿ ಇಂಜಿನ್ಸ್ ನ ಕಟ್ ಆಫ್ ಮಾಡ್ತಾನೆ. ಆಮೇಲೆ ಏರ್ಕ್ರಾಫ್ಟ್ ಬ್ರೇಕ್ಸ್ ಇದನ್ನ ಫ್ಲಾಪ್ ಬ್ರೇಕ್ಸ್ ನ ಅಪ್ಲೈ ಮಾಡ್ತಾನೆ, ಏರ್ಕ್ರಾಫ್ಟ್ ನ ತಂದು ನಿಲ್ಲಿಸ್ತಾನೆ ಏರ್ಕ್ರಾಫ್ಟ್ ಎಂಡ್ ಅಲ್ಲಿ. ಸೊ ಅದು ಅವನಿಗೆ ಏನಾದ್ರು ಅವನು ಇಂಡಿಕೇಶನ್ಸ್ ಬಂದಿದ್ರು ಅದನ್ನ ಕಡೆಗಣಿಸದ್ನ ಅದು ಗೊತ್ತಿಲ್ಲ ನಮ್ಗೆ. ಅವನೇನಾದ್ರು ಇಂಡಿಕೇಶನ್ಸ್ ನ ಇದನ್ನ ಪರವಾಗಿಲ್ಲ, ಐ ಕ್ಯಾನ್ ಸ್ಟಿಲ್ ಟೇಕ್ ಆಫ್ ಅಂತ ಏನಾದ್ರು ಅವನು ಯೋಚನೆ ಮಾಡದ್ನ ಇದು ಗೊತ್ತಿಲ್ಲ. ಆದ್ರೆ ನನಗನ್ಸತ್ತೆ ಈ ಪೈಲಟ್ 8,200 hours ಆಫ್ ಫ್ಲೈಯಿಂಗ್ ಅವರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರೋ ಪೈಲಟ್ ಆ ತರ ಒಂದು ತಪ್ಪು ಮಾಡಲ್ಲ. ಅವನು ಇಸ್ ಅ ವೆರಿ ಎಕ್ಸ್ಪೀರಿಯನ್ಸ್ ಪೈಲಟ್. ಅವನು ಒಂದು ಚಿಕ್ಕ ಲೋಪದೋಷ ಅಂತ ನೀವೇನ್ ಹೇಳಿದ್ರಿ, ಒಂದು ಚಿಕ್ಕ ಫಾಲ್ಟ್ ಇಂಡಿಕೇಶನ್ ಬಂದ್ರು ಅವನಿಗೆ he would have actually ಅವನು he would have taken action, ಅಥವಾ ಅವನು he would have communicated ADC. ಈ ತರ ನನಗೆ ಇದನ್ನ ವಾರ್ನಿಂಗ್ ಪ್ಯಾನಲ್ ಅಲ್ಲಿ ವಾರ್ನಿಂಗ್ ಬರ್ತಾ ಇದೆ, ಇದು ಐ ವಿಲ್ ಅಬಾರ್ಟ್ ಟೇಕ್ ಆಫ್ ಅಂತ ಅವರು they would have told him abort ಅಂತ they would have given him ಇದು ಇನ್ಸ್ಟ್ರಕ್ಷನ್ಸ್ ಕೊಟ್ಟು. ಪ್ರಧಾನಿ ಮೋದಿ ಭೇಟಿಯಾದ UK ರಾಯಭಾರಿ ಬ್ರಿಟಿಷ್ ಹೈ ಕಮಿಷನರ್ ನಿಂಡಿ ಕ್ಯಾಮ್ರೂನ್ ಭೇಟಿಯಾದ ಗುಜರಾತ್ನ ಅಹಮದಾಬಾದ್ನಲ್ಲಿ ಭೇಟಿಯಾಗಿದ್ದಾರೆ. ಚರ್ಚೆ ಮಾಡಿದ್ದಾರೆ. ಏರ್ ಇಂಡಿಯಾ ವಿಮಾನ ದುರಂತದ ಸಂಬಂಧ ಚರ್ಚೆ ಮಾಡಿದ್ದಾರೆ. ವಿಮಾನ ದುರಂತದಲ್ಲಿ ಬ್ರಿಟಿಷ್ ಪ್ರಜೆಗಳು ಮೃತರಾಗಿದ್ರು. ಸುಮಾರು 53 ಜನ ಬ್ರಿಟಿಷ್ ಪ್ರಜೆಗಳು ಮೃತಪಟ್ಟಿದ್ರು. ಬ್ರಿಟನ್ನವರು 53 ಜನ ಇದರಲ್ಲಿ ಮೃತಪಟ್ಟಿದ್ರು. ಈಗ ಬ್ರಿಟಿಷ್ ಹೈಕಮಿಷನರ್ ಲಿಂಡಿ ಕ್ಯಾಮ್ರೂನ್ ಭೇಟಿಯಾಗಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಭೀಕರವಾದಂತಹ ದುರಂತ, ಭೀಕರವಾದಂತಹ ಈ ಅಪಘಾತದಲ್ಲಿ ಸುಮಾರು 265 ಜನ ಮೃತಪಟ್ಟಿದ್ದಾರೆ. ಇದರಲ್ಲಿ ಬ್ರಿಟನ್ನ ಸುಮಾರು 53 ಜನ ಮೃತಪಟ್ಟಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಭಾರತದ 169 ಜನ ಮೃತಪಟ್ಟಿದ್ದಾರೆ. ಒಟ್ಟಾರೆ ಇಲ್ಲಿಯವರೆಗೂ ಕೂಡ ಆ ವಿಮಾನದಲ್ಲಿ ಇದ್ದವರು 241 ಜನ. ಮಿರಾಕಲ್ ಅನ್ನುವಂತೆ ಓರ್ವ ಇದರಲ್ಲಿ ಬಚಾವಾಗಿದ್ದಾನೆ. ಆತ ಈಗ ಆ ಭೀಕರತೆಯನ್ನ ಬಿಚ್ಚಿಡ್ತಾ ಇದ್ದಾನೆ. ಏನಾಯ್ತು ಆ ಸಮಯಕ್ಕೆ, ಏನು ಎತ್ತ, ಆ ದುರಂತದಲ್ಲಿ ನಾನು ಹೇಗೆ ಬಚಾವಾಗಿ ಬಂದೆ ಅನ್ನೋದನ್ನೇ ಹೇಳ್ತಾ ಇದ್ದಾನೆ. ಇದರ ನಡುವೆ ಬ್ರಿಟನ್ನ ರಾಯಭಾರಿ ಈಗ ಗುಜರಾತ್ಗೆ ಬಂದು ಅಹಮದಾಬಾದ್ನಲ್ಲಿ ಈ ದುರಂತದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. 53 ಜನ ಬ್ರಿಟನ್ನ ಪ್ರಜೆಗಳು ಮೃತಪಟ್ಟಿರೋದ್ರ ಬಗ್ಗೆ ಅವರ ಮಾಹಿತಿಯನ್ನ ಈಗ ಕಲೆ ಹಾಕ್ತಾ ಇದ್ದಾರೆ. ಹೇಗಾಯ್ತು ಹಾಗಾದ್ರೆ ದುರಂತ? ದಿಢೀರ್ ಅಂತ ಹೇಳಿ ಈ ದುರಂತ ಸಂಭವಿಸೋದಕ್ಕೆ ಏನ್ ಕಾರಣ? ಬ್ಲಾಕ್ ಬಾಕ್ಸ್ ಪತ್ತೆ ಆಗಿದೆ. ಇದರಿಂದ ಈ ದುರಂತಕ್ಕೆ ಏನ್ ಕಾರಣ, ಹೇಗಾಯ್ತು, ಯಾವುದರಿಂದ ಆಯ್ತು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗೋದಕ್ಕೆ ಏನು ಕಾರಣ, ಆ ಸಮಯದಲ್ಲಿ ಪೈಲಟ್ ಏನ್ ಮಾಡಿದ್ರು, ಇದೆಲ್ಲವೂ ಕೂಡ ಎಲ್ಲರಿಗೂ ಇರುವಂತ ಕುತೂಹಲ. ಇದ್ರ ಬಗ್ಗೆ
ನಮ್ಮ ಜೊತೆಲಿ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಏರ್ ಮಾರ್ಷಲ್ ಮುರಳಿ ಅವರು ನಮ್ಮ ಜೊತೆಲಿ ಈಗ ಇದ್ದಾರೆ. ನಿವೃತ್ತ ಏರ್ ಮಾರ್ಷಲ್ ಮುರಳಿ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಾವು ನಿರಂತರವಾಗಿ ಈ ಏರ್ಕ್ರಾಫ್ಟ್ ಬಗ್ಗೆ, ಈ ದುರಂತದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರಿ ತಾವು. ಸರ್ ಪ್ರಾಥಮಿಕವಾಗಿ ನೋಡಿ, ನೀವು ಹೇಳಿದ್ರಿ ಆಲ್ರೆಡಿ, ಇಂಥದ್ದೊಂದು ದುರಂತ ಆದಾಗ ತಕ್ಷಣಕ್ಕೆ ಆ ಪೈಲಟ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ನೋಡಿ, ಇಂಥದ್ದೊಂದು ತಾಂತ್ರಿಕವಾಗಿ ಸಮಸ್ಯೆ ಆಯ್ತು ಅಂತ ಹೇಳಿದಾಗ ಆತನ ಮುಂದೆ ಏನೇನು ಅವಕಾಶಗಳಿರುತ್ತೆ ಸರ್? ನೋಡಿ, ಈ ಸಂದರ್ಭ, ಈ ಆಕ್ಸಿಡೆಂಟ್ ವಿಷಯ ಮಾತಾಡೋದಾದ್ರೆ ಆ ಪೈಲಟ್ ಮುಂದೆ ಏನು ಆಪ್ಷನ್ಸ್ ಇರಲಿಲ್ಲ. ಅವನು ಪೈಲಟ್ ಪಾಪ ಎಮರ್ಜೆನ್ಸಿ ಆಕ್ಷನ್ ತಗೊಳಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಅವನು ಸುಮ್ನೆ ಹಂಗೆ ಇದು ಬಿಟ್ಟಿಲ್ಲ. ಅವನಿಗೆ ಯಾವಾಗ